ಹಾಯ್ ಹಲೋ ಅಭಿವ್ಯಕ್ತಿ ಕಥಾಲೋಕಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 84ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ನಂಜಪ್ಪನವರಿಗೂ ಮಗಳ ಮಾತು ಸರಿ ಅನಿಸಿ ಅದಕ್ಕೆ ಅವಳು ಹೇಳಿದ ಹಾಗೆ ಆಗಲಿ ಎಂದು ಅವಳ ನೆತ್ತಿ ಸವರಿ ತಮ್ಮ ಒಪ್ಪಿಗೆ ಸೂಚಿಸ್ತಾರೆ. ಮನೆಯ ಆಸ್ತಿ-ಪಾಸ್ತಿ ವ್ಯವಹಾರಗಳಲ್ಲಿ ಸತ್ಯ ತನ್ನನ್ನು ತಾನು ತೊಡಗಿಸಿಕೊಂಡಾಗಿನಿಂದ ಅವಳ ಮುಖದ ಮೇಲಿನ ಬೇಸರ ಛಾಯೆ ಮಾಯವಾಗಿ ಲವಲವಿಕೆಯಿಂದ ಮನೆಯವರ ಜೊತೆಗೆ ಮಾತನಾಡಿಕೊಂಡಿದ್ದಾಳೆ. ಸತ್ಯಾಳಲ್ಲಿ ಆದ ಈ ಬದಲಾವಣೆ ಕಂಡು ಮನೆಯವರೆಲ್ಲ ಇದಕ್ಕೆ ಕಾರಣನಾದ ಓಜಸ್ಗೆ ಧನ್ಯವಾದ ತಿಳಿಸಿದ್ರು. ಸತ್ಯ ಏನೋ ನನ್ನ ಮಾತು ಕೇಳಿ ಜಾಣೆಯಾದ್ಲು. ಆದರೆ ಮಹಿ, ನೀನು ಯಾವಾಗಪ್ಪ ಜೀವನದಲ್ಲಿ ಉದ್ಧಾರ ಆಗೋದು ಕೇಳಿದರೆ ತನ್ನ ತಮ್ಮನ ಮಾತು ಅರ್ಥವಾಗದೆ ಪ್ರಶ್ನಾರ್ಥಕವಾಗಿ ನೋಡೋದು. ಅಣ್ಣ ಚಂದ್ರ ನಿಮ್ಮ ಮದುವೆ ಬಗ್ಗೆ ಹೇಳ್ತಾ ಇರೋದು, ಆರುಷಿ ಹೇಳಿದರೆ ಪೆಚ್ಚು ಮುಖ ಮಾಡಿಕೊಂಡು ಸದ್ಯಕ್ಕೆ ನನಗೆ ಮದುವೆ ಆಗೋ ಆಸಕ್ತಿ ಇಲ್ಲ ಓಜು ಹೇಳಿ ಮನೆಯಿಂದ ಹೊರ ನಡೆದು ಬಿಟ್ಟ. ಮಹೇಂದ್ರನ ಮನಸ್ಸಲ್ಲಿ ಇಷ್ಟು ತನ್ನ ಅಣ್ಣ ಜಾನಕಿರಾಮ ಅವನ ಮೇಲೆ ಹೊರಿಸಿರುವ ಸುಳ್ಳು ಆರೋಪದ ನೋವಿದೆ. ಹೆತ್ತ ತಂದೆ ಸಹ ಮಗನನ್ನು ನಂಬದೆ ಮನೆಯಿಂದ ದೂರ ಇಟ್ಟ ರೀತಿಯಿಂದ ಮಹಿ ಮನಸ್ಸು ಘಾಸಿಯಾಗಿದೆ. ಹಾಗಾಗಿ ಅವನು ಹೊಸ ಸಂಬಂಧದ ಬಗ್ಗೆ ಯೋಚಿಸುತ್ತಿಲ್ಲ. ಆದರೆ ಈಗಾಗಲೇ ಮಂದಾರ ಹಾಗೆ ಮಹಿ ಮಧ್ಯೆ ಅತ್ತಿಗೆ ಮೈದುನನ ಪವಿತ್ರ ಬಂಧ ಅಷ್ಟೇ ಇದ್ದದ್ದು. ಜಾನಿ ಮನಸ್ಸಿನಲ್ಲಿ ಇಲ್ಲದ ಕಹಿ ತುಂಬಿದ್ದು ಸತ್ಯ ಸಿಂಹ ಅನ್ನೋ ಸತ್ಯ ತಿಳಿದು ಬಂದಿದೆ. ಸಮಸ್ಯೆ ಬಗೆಹರಿದ ಮೇಲೂ ಅದರ ಬಗ್ಗೆನೇ ಚಿಂತೆ ಮಾಡುತ್ತಾ ಉಳಿಯೋದು ದಡ್ಡತನ. ಅದಕ್ಕೆ ಹೇಗಾದರೂ ಮಾಡಿ ಮಹೇಂದ್ರನ ಮನಸ್ಸಲ್ಲಿ ಅಡಗಿರುವ ಈ ನೋವು ಹತಾಶೆಯನ್ನು ದೂರ ಮಾಡಬೇಕು. ಅಲ್ಲದೆ ಅವನು ಲೈಫ್ನಲ್ಲಿ ಸೆಟಲ್ ಆಗುವಂತೆ ಮಾಡಬೇಕು ಎಂದು ತನ್ನ ರೂಮ್ನಲ್ಲಿ ಮಂಚಕೊರಗಿ ಕೂತು ಯೋಚಿಸುತ್ತಾ ಇದ್ದ ಓಜಸ್ನ ಊಟಕ್ಕೆ ಕರೆಯಲು ಬಂದ ಆರುಷಿ ದೀರ್ಘಾಲೋಚನೆ ಮಾಡುತ್ತಿರುವ ಓಜಸ್ ಬಳಿಗೆ ಬಂದು, ಏನಾಯಿತು, ನಾಳೆ ಕೋರ್ಟ್ ಕೇಸ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ನನಗೇನೋ 100% ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇಷ್ಟೊಂದು ಯೋಚನೆ ಮಾಡಬೇಡಿ, ಬನ್ನಿ ಮೊದಲು ಊಟ ಮಾಡಿ ಹೇಳಿದ್ರೆ ಅವಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸ್ಕೊಂಡ ಓಜಸ್, ಆರು, ನೀನು ನನ್ನ ಲೈಫ್ಗೆ ಬಂದಾಗಿಂದ ಸಮಸ್ಯೆಗೆ ಬೆನ್ನು ಹಾಕಿ ಓಡಬಾರ್ದು ಅನ್ನೋ ಪಾಠ ಕಲ್ತಿದ್ದೀನಿ. ಹಾಗೆ ಮನೆ ಸದಸ್ಯರ ನೋವು ನಲಿವುಗಳಿಗೆ ತಕ್ಕ ಮಟ್ಟಕ್ಕೆ ಸ್ಪಂದಿಸ್ತಾ ಇದ್ದೀನಿ. ಇದರಿಂದ ಸತ್ಯ ಏನೋ ಮಾನಸಿಕವಾಗಿ ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾಳೆ. ನಾಳೆ ಸಿಂಹ ವಾಪಸ್ ಬಂದರೂ ಅವಳೇ ಅವನನ್ನು ಹ್ಯಾಂಡಲ್ ಮಾಡ್ತಾಳೆ. ಆದರೆ ಮಹಿ ವಿಚಾರದಲ್ಲಿ ಮಾತ್ರ ಯಾವುದೇ ಸುಧಾರಣೆ ಕಂಡು ಬರ್ತಾ ಇಲ್ಲ. ಅದರಲ್ಲೂ ಮದುವೆ ವಿಷಯದಲ್ಲಿ ಅವನಿಗೆ ಇಷ್ಟೊಂದು ನಿರಾಸಕ್ತಿ ಯಾಕೆ? ನಾನು ಹೀಗೆಯೇ ಅತ್ತಿಗೆ ಬಗ್ಗೆ ಸ್ವಲ್ಪ ತಿಳಿದು ಮದುವೆ ಅನ್ನೋ ಪವಿತ್ರ ಬಂಧನದ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸ್ಕೊಂಡ್ಬಿಟ್ಟಿದ್ದೆ. ನಾನು ಮಾಡಿದ ತಪ್ಪನ್ನೇ ಮಹಿ ಮಾಡ್ತಾ ಇಲ್ಲ ತಾನೆ ಅನ್ನೋ ಸಣ್ಣ ಭಯ ಕಾಡ್ತಾ ಇದೆ ಹೇಳಿದ್ರೆ ನಸುನಕ್ಕು ಅವನ ಭುಜಕ್ಕೆ ಒರಗಿದವಳು, ಯಾರು ಹೇಳಿದ್ದು ನಿಮ್ಮ ಅಣ್ಣನಿಗೆ ಮದುವೆ ಆಗೋಕೆ ಇಷ್ಟವಿಲ್ಲ ಅಂತ ಕೇಳಿದರೆ ಆರುಷಿನ ಸ್ವಲ್ಪ ಹಿಂದಕ್ಕೆ ಸರಿಸಿ ಅವಳನ್ನೇ ದಿಟ್ಟಿಸಿ ನೋಡಿ, ಅಂದರೆ ಮಹಿ ಮದುವೆ ಆಗೋಕೆ ಒಪ್ಪಿಗೆ ಕೊಟ್ಟನ? ಯಾವಾಗ? ಸಂತಸಾಶ್ಚರ್ಯದಲ್ಲಿ ಕೇಳ್ತಾನು. ಅಣ್ಣ ಒಪ್ಪಿಗೆ ಕೊಟ್ಟಿಲ್ಲ, ಆದರೆ ಒಪ್ಪಿಗೆ ಕೊಡೋ ಹಾಗೆ ನಾವೇನಾದರೂ ಮಾಡಬೇಕು. ಅದಕ್ಕೆ ಮೊದಲು ನಾಳೆ ನಾನು ತ್ವಿಷಾ ಹತ್ರ ಮಾತಾಡಬೇಕು ಹೇಳಿದ್ರೆ ಗೊಂದಲದಲ್ಲಿ ತನ್ನ ಹಿಂದಲೇ ಕೆರೆದುಕೊಂಡ ಓಜಸ್, ಮಹಿ ಮದುವೆ ಬಗ್ಗೆ ತ್ವಿಷಾ ಹತ್ರ ಯಾಕೆ ಮಾತನಾಡಬೇಕು ಕೇಳಿದ್ರೆ ನಸುನಕ್ಕು ಆರುಷಿ, ಮದುವೆ ಹೆಣ್ಣಿನ ಒಪ್ಪಿಗೆಯನ್ನು ಮೊದಲು ತಿಳಿದುಕೊಳ್ಳೋಣ ಅನ್ನೋ ಆಸೆ ಅಷ್ಟೆ ಎಂದು ಹೇಳಿ ಮನೆಯವರೆಲ್ಲ ಊಟಕ್ಕೆ ಕಾಯ್ತಾ ಇದ್ದಾರೆ ಎಂದು ಓಜಸ್ ಕೈ ಹಿಡಿದು ಕರೆದುಕೊಂಡು ಊಟದ ಮನೆಯತ್ತ ಹೆಜ್ಜೆ ಹಾಕಿದ್ಲು. ಆದರೆ ಆರುಷಿ ಮಾತು ಕೇಳಿ ಇನ್ನು ಗೊಂದಲದಲ್ಲೇ ಇದ್ದ ಓಜಸ್, ಅಂದರೆ ಮಹಿ ಅಣ್ಣ ನಿನ್ನ ಫ್ರೆಂಡ್ ತ್ವಿಷಾಗೆ ಕಾಳು ಹಾಕ್ತಾ ಇದ್ದಾನಾ ಪಿಸುಧ್ವನಿಯಲ್ಲಿ ಕೇಳಿದರೆ ಹೌದು ಅನ್ನುವಂತೆ ಸಣ್ಣದಾಗಿ ತಲೆ ಆಡಿಸಿ, ನಾನು ಸೂಕ್ಷ್ಮವಾಗಿ ಮಹಿ ಅಣ್ಣನ ಗಮನಿಸಿದ್ದೀನಿ. ಅವರಿಗೆ ತ್ವಿಷಾ ಮೇಲೆ ಒಲವು ಮೂಡಿದ್ರು ತಾವು ಓದಿನಲ್ಲಿ ಲೈಫ್ ಸ್ಟೈಲ್ನಲ್ಲಿ ಅವಳಿಗೆ ಸರಿಸಾಟಿ ಇಲ್ಲ ಅನ್ನೋ ಅಳುಕಲ್ಲಿ ತಮ್ಮ ಪ್ರೀತಿಯನ್ನು ಹೇಳ್ಕೊಂಡಿಲ್ಲ. ಹಾಗೆ ನನ್ನ ಫ್ರೆಂಡ್ ಮನಸ್ಸಿನಲ್ಲಿ ಸಹ ಮಹಿ ಅಣ್ಣ ಇದ್ದಾನೆ ಅನ್ನೋ ಅನುಮಾನ, ಇಬ್ಬರ ಮನಸ್ಸಿನಲ್ಲಿ ಏನಿದೆ ಅನ್ನೋ ಕ್ಲಾರಿಟಿ ಸಿಕ್ಕಿಬಿಟ್ರೆ ಈ ಆಷಾಢ ಕಳೀತಾ ಇದ್ದ ಹಾಗೆ ಓಲಗ ಊದಿಸಿಬಿಡೋದೆ. ಈಗಲೇ ಹೇಳ್ತಾ ಇದ್ದೀನ, ಈ ಮದುವೆಯ ಎಲ್ಲ ಜವಾಬ್ದಾರಿ ನನ್ನ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕೊಡಬೇಕು ಕೇಳಿದ್ರೆ ಅವಳ ತಲೆ ಮೊಟಕಿ, ಯಾವಾಗಲೂ ಕೆಲಸದ ಬಗ್ಗೆನೇ ಚಿಂತೆ ಅಲ್ವಾ ಮೇಡಮ್ಗೆ ಹೇಳುತ್ತಾ ಬಂದು ಊಟಕ್ಕೆ ಕುಳಿತುಕೊಳ್ಳುತ್ತಲೇ ಅವನ ಎಡಬಲಕ್ಕೆ ಬೆಳ್ಳಿ ಚಿಂಟು ಬಂದು ಕೂತರು. ಆರುಷಿ ತನ್ನ ಅತ್ತೆ ಜೊತೆಗೆ ಸೇರಿ ಅಡುಗೆ ಮನೆಯಿಂದ ಪದಾರ್ಥಗಳನ್ನು ತಂದು ಬಡಿಸುತ್ತಾ ಇರುವಾಗ ಓಜಸ್ ಆಗಾಗ ಆರುಷಿ ಕಡೆಗೆ ನೋಡಿ ಕಣ್ಣು ಸನ್ನೆ ಮಾಡುತ್ತಾ ಇರುವುದನ್ನು ನುರಿತ ಕಣ್ಣುಗಳು ಗಮನಿಸಿ,
ಮಗ ಎಚ್ಚೆತ್ತುಕೊಳ್ಳಲಿ ಎಂದು ಹುಸಿ ಕೆಮ್ಮಿದ್ರು. ನಿಮ್ಮ ಮುಂದೇನೆ ನೀರಿನ ಲೋಟ ಇದೆಯಲ್ಲ ಅಪ್ಪ, ಎತ್ಕೊಂಡು ಕುಡೀರಿ. ಯಾಕೆ ಸುಮ್ಮನೆ ಕೆಮ್ಮುತ್ತಾ ಗಂಟಲಿಗೆ ಸ್ಟ್ರೈನ್ ಮಾಡ್ಕೋತಾ ಇದ್ದೀರಾ? ಕಿರಿಕಿರಿ ಮಾಡಿಕೊಂಡು ರೇಗಿದ್ರೆ ಅವರು ಗಂಟಲು ಸರಿ ಮಾಡ್ಕೊಳ್ಳುತ್ತಾ, ಏನಪ್ಪ ಮಾಡೋದು ಚಂದ್ರ, ನಿನ್ನಪ್ಪನಿಗೂ ವಯಸ್ಸಾಯಿತು ಹೇಳಿ ಮೇಲೂ ನಕ್ಕರು. ಅಂತೂ ಊಟದ ಜೊತೆಗೆ ಮಕ್ಕಳು ಮೊಮ್ಮಕ್ಕಳ ಮಾತುಕತೆ ಹರಟೆ ನಡೆದೇ ಇತ್ತು. ಆದರೆ ಮಹೇಂದ್ರ ಮಾತ್ರ ಮೌನವಾಗಿ ಊಟ ಮಾಡುತ್ತಾ ಇದ್ದದ್ದನ್ನು ಗಮನಿಸಿದ ಓಜಸ್, ಚಿಕ್ಕಮ್ಮ, ಮಹಿ ಯಾಕೋ ಮದುವೆ ಅಂದರೆ ಸಾಕು ಮೈಲಿ ದೂರ ಓಡ್ತಾ ಇದ್ದಾನೆ. ಅವನಿಗೆ ಮದುವೆ ಇಷ್ಟ ಇಲ್ವಾ? ಅಂದಮೇಲೆ ನಾವು ಬಲವಂತ ಮಾಡೋದು ಬೇಡ. ಹಾಗೆ ನಾನು ಇವನಿಗೆ ಅಂತ ಒಂದು ಹುಡುಗಿನ ನೋಡಿ ಫೈನಲ್ ಮಾಡಿದ್ದೆ. ಆದರೆ ಅಣ್ಣನಿಗೆ ಮದುವೆ ಇಷ್ಟ ಇಲ್ಲ ಅಲ್ವಾ, ಅದಕ್ಕೆ ಆ ಹುಡುಗಿ ತಂದೆಗೆ ಫೋನ್ ಮಾಡಿ ಈ ಸಂಬಂಧ ಆಗಿ ಬರಲ್ಲ, ನೀವು ಬೇರೆ ಹುಡುಗನ್ನ ನೋಡ್ಕೊಳ್ಳಿ ಅಂತ ಹೇಳಿಬಿಡ್ತೀನಿ. ಅವರು ತ್ವಿಷಾ ತಂದೆ ಮೊಬೈಲ್ ನಂಬರ್ ನಿನ್ನ ಹತ್ರ ಇದೆಯಾ ಕೇಳಿದ್ರೆ, ಓಜೋ ಬೇಡ, ಮಹೇಂದ್ರ ಹೆಚ್ಚು ಕಮ್ಮಿಯೇ ಕೂಗಿಯೇ ಬಿಟ್ಟ. ಮರುಕ್ಷಣವೇ ತಲೆ ತಗ್ಸಿ, ಅಲ್ಲ ಅದು ಈಗ ಊಟ ಮಾಡ್ತಾ ಇದೆಯಲ್ಲ, ಮೊದಲು ಈ ಕೆಲಸ ಆಗಲಿ, ಆಮೇಲೆ ಯಾರಿಗೆ ಬೇಕಾದರೂ ಫೋನ್ ಮಾಡು. ಊಟದ ಮಧ್ಯೆ ಇಷ್ಟೊಂದು ಮಾತುಕತೆ ಎಲ್ಲ ಯಾಕೆ ಬೇಕಲ್ವಾ? ಗಾಬರಿಗೆ ಬಿದ್ದವನ ಹಾಗೆ ಮಹೇಂದ್ರ ಮಾತನಾಡುತ್ತಾ ಇರುವ ರೀತಿಗೆ ಓಜಸ್ಗೆ ನಗು ಬಂದುಬಿಟ್ಟಿತ್ತು. ಅಯ್ಯೋ ಆಯಿತು ಬಿಡೋ ಮಹಿ, ಫೋನ್ ಮಾಡಲ್ಲ. ಅದರ ಬದಲು ಸಂಜೆ ಬೆಂಗಳೂರಿಗೆ ಹೋದ ತಕ್ಷಣ ತ್ವಿಷಾ ಮನೆಗೆ ಹೋಗಿ ನೇರ ಅವಳ ತಂದೆ ಹತ್ರನೇ ಮಾತಾಡ್ತೀನಿ ಹೇಳಿದ್ರೆ ಮಹೇಂದ್ರನಿಗೆ ತುತ್ತು ಗಂಟಲಲ್ಲಿ ಸಿಕ್ಕಿಕೊಂಡ ಅನುಭವ ಆಗಿತ್ತು. ಚಂದ್ರ ಅಣ್ಣ ಮೊದಲು ಊಟ ಮಾಡಲಿ, ಆಮೇಲೆ ಅವರನ್ನು ಕಾಡಿಸ್ಬಿರಂತೆ. ಪಾಪ ನೋಡಿ, ನೀವು ಹೇಳಿದ ವಿಷಯ ಕೇಳಿ ಅವರ ಮುಖ ಹೇಗೆ ಮಂಕಾಯಿತು ಹೇಳಿದ್ರೆ ಓಜಸ್ ನಗುತ್ತಾ, ಕರೆಕ್ಟ್ ಅಲ್ವಾ, ತ್ವಿಷಾಗೆ ಬೇರೆ ಹುಡುಗನನ್ನು ನೋಡೋಕೆ ಹೇಳ್ತೀನಿ ಅಂತ ಸುಮ್ಮನೆ ಮಾತಿಗೆ ಹೇಳಿದ್ದಕ್ಕೆ ಇವನ ಮುಖ ಇಷ್ಟು ಮಂಕಾಯಿತು. ಇನ್ನು ನಿಜವಾಗ್ಲೂ ಬೇರೆ ಹುಡುಗನ ಜೊತೆಗೆ ಅವರ ಮದುವೆ ಸೆಟ್ ಆದರೆ ನಿನ್ನ ಕತೆ ಏನೋ ಮಹಿ? ಓಜಸ್ ಪ್ರಶ್ನೆಗೆ ಏನು ತಿಳಿಯದಾಗಿ ತಲೆ ತಗ್ಗಿಸಿ ತನ್ನ ಪಾಡಿಗೆ ಊಟ ಮುಂದುವರಿಸಿದ ಮಹೇಂದ್ರನ ಕಡೆಗೆ ನಿಟ್ಟುಸಿರು ಬಿಟ್ಟ ಓಜಸ್. ನಿನಗೆ ತ್ವಿಷಾ ಇಷ್ಟ ಆಗಿದ್ದಾರೆ ಅಂದರೆ ಒಂದು ಮಾತು, ಅವರ ಅಭಿಪ್ರಾಯ ಏನು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಅಷ್ಟಕ್ಕೂ ನೀನು ಹೀಗೆ ನಿನ್ನ ಪ್ರೀತಿನ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡು ನರಳಾಡುವಂಥದ್ದು ಏನಾಗಿದೆ? ಕೂತು ತಿನ್ನುವಷ್ಟು ಕರಗದ ಆಸ್ತಿ ಇದೆ ಅಂತ ನೀನೇನು ಸೋಮಾರಿಯ ಹಾಗೆ ಸಮಯ ವ್ಯರ್ಥ ಮಾಡ್ತಿಲ್ವಲ್ಲ? ಮೈ ಬಗ್ಸಿ ಕಷ್ಟಪಟ್ಟು ದುಡಿದು ಹೆಂಡತಿ ಮಕ್ಕಳನ್ನು ಅಚ್ಚುಕಟ್ಟಾಗಿ ಸಾಕುವ ಯೋಗ್ಯತೆ ಇರುವ ನೀನೇ ಹೀಗೆ ಹಿಂಜರಿದ್ರೆ ಹೇಗಪ್ಪ? ಈಗೇನು ತ್ವಿಷಾ ನಿನ್ನನ್ನು ಒಪ್ಪಿ ಅವಳೇ ಮೊದಲು ಮದುವೆ ಹೂ ಅಂದರೆ ನೀನು ಅವಳನ್ನು ಒಪ್ಪಿ ಮದುವೆ ಆದಮೇಲೆ ಚೆನ್ನಾಗಿ ನೋಡ್ಕೊಳ್ತೀಯಾ? ಜಾನಿ ಅಣ್ಣ ಮಾಡಿದ ಹಾಗೆ ಹೆಂಡತಿ ಮೇಲೆ ಅನುಮಾನ ಪಟ್ಟು ಅವಳನ್ನು ನಿಂದಿಸೋದು, ದೂರ ಮಾಡೋದು, ಅವಮಾನಿಸೋದನ್ನೆಲ್ಲ ಮಾಡಲ್ಲ ತಾನೇ ಕೇಳಿದ್ರೆ ಕಣ್ಣು ತುಂಬಿಕೊಂಡು, ಇಲ್ಲ ಓಜು, ಯಾರೇ ಬಂದು ಏನೇ ಚಾಡಿ ಹೇಳಿದ್ರು ನಮ್ಮನ್ನು ನಂಬಿ ಈ ಮನೆಗೆ ಬಂದಿರುವ ಹೆಣ್ಣನ್ನು ಅವಮಾನಿಸುವ ಘೋರ ಅಪರಾಧ ಮಾಡಲ್ಲ ಅಣ್ಣ. ಸ್ವಲ್ಪ ತಾಳ್ಮೆಯಿಂದ ಅವತ್ತು ಯೋಚನೆ ಮಾಡಿದರೆ ಅತ್ತಿಗೆ ಸೀತಾಮಾತೆಯಂತಹ ಹೆಣ್ಣು, ಅವರು ನನ್ನನ್ನು ಮಗನಂತೆ ಕಾಣ್ತಾರೆ ಅನ್ನೋದು ತಿಳಿತಾ ಇತ್ತು. ಹೋಗಲಿ ಬಿಡು, ಈಗ ಎಷ್ಟು ಮಾತಾಡಿದ್ರು ಅಣ್ಣ ವಾಪಸ್ ಬರಲ್ಲ. ಆದರೆ ನನಗಿರೋದು ಒಂದೇ ಕೊರಗು, ಸತ್ಯ ಈಗ ಮೊದಲಿನ ಹಾಗೆ ಸಿಂಹನ ಬಗ್ಗೆ ತಲೆ ಕೆಡಿಸ್ಕೊಂಡು ಕೊರಗ್ತಾ ಕೂತಿಲ್ಲ. ಆರುಷಿ ಹಾಗೆ ತಮ್ಮ ತಂಗಿ ಸಹ ಸ್ವಾವಲಂಬಿ ಆಗ್ತಾ ಇರೋದು ಖುಷಿ ಇದೆ. ಇನ್ನು ನನ್ನ ಮದುವೆ ತ್ವಿಷಾ ಅವರ ಹತ್ರ ಮಾತಾಡಿ ಮುಂದೆ ಅವರ ಬಗ್ಗೆ ತೀರ್ಮಾನ ತೆಗೆದುಕೊಂಡ್ರೆ ಆಯಿತು. ಇನ್ನು ನಿನ್ನ ಬದುಕಿನ ಬಗ್ಗೆ ಯೋಚಿಸುವ ಹಾಗೆ ಇಲ್ಲ. ನೀನು ಆರುಷಿ ಅಂತೂ ಜನ್ಮದ ಜೋಡಿಗಳು. ಆದರೆ ಮಂದಾರ ಅತ್ತಿಗೆ ಬಗ್ಗೆ ಯೋಚಿಸಿದ್ರೆ ಬೇಸರ ಆಗುತ್ತೆ. ಹಾಗೆ ಅವರ ಈ ದಿನದ ಸ್ಥಿತಿಗೆ ಎಲ್ಲೋ ಒಂದು ಕಡೆ ನಾನೂ ಕೂಡ ಕಾರಣ ಅನ್ನೋ ಅಪರಾಧಿ ಭಾವ ನನ್ನ ಹೃದಯವನ್ನು ಇರಿಯುತ್ತಲೇ ಇದೆ. ಅತ್ತಿಗೆಯನ್ನ ಸಲುಗೆಯಲ್ಲಿ ನಾನು ನೀನು ಇಬ್ಬರು ಅವರು ಕೊಡುತ್ತಾ ಇದ್ದ ಕೈ ತುತ್ತಿಗೆ ಪೈಪೋಟಿ ಮಾಡ್ತಾ ಇದ್ವಿ. ಅವರು ತವರಿಗೆ ಹೋಗಿ ವಾಪಸ್ ಬಂದ ಮೇಲೆ ಓಡಿ ಹೋಗಿ ಅವರ ಕೈ ಚೀಲ ಯಾರು ಮೊದಲು ಪಡೆದುಕೊಳ್ತೀವಿ ಅಂತ ಸಣ್ಣ ಮಕ್ಕಳಾಗೆ ಬಾಜಿ ಕಟ್ತಾ ಇದ್ವಿ. ಆದರೆ ನಿನಗೂ ಅತ್ತಿಗೆಗೂ ವಯಸ್ಸಿನ ಅಂತರ ಇದ್ದು ನಾನು ಅವರು ಸರಿಸುಮಾರು ಒಂದೇ ವಯಸ್ಸಿನವರು ಎಂದು ಸಿಂಹ ಸಲೀಸಾಗಿ ನನ್ನ ಅವರ ಮಧ್ಯೆ ಇಲ್ಲದ ಹೇಸಿಗೆ ಸಂಬಂಧ ಕಟ್ಟಿಬಿಟ್ಟ. ಅದನ್ನು ಅಣ್ಣ ಕೂಡ ನಂಬಿದ್ದೇ ವಿಪರ್ಯಾಸ. ಆದರೆ ನಾನು ಮೊದಲೇ ಈ ಸೂಕ್ಷ್ಮಗಳನ್ನು ಅರಿತು ದೂರ ಉಳಿದಿದ್ರೆ ಆಗ ಅತ್ತಿಗೆ ಬದುಕು ಹೀಗಾಗ್ತಾ ಇರಲಿಲ್ಲ ಅನ್ನೋ ಅಳುಕು ಸದಾ ನನ್ನ ಕಾಡುತ್ತೆ. ಅತ್ತಿಗೆ ಪಾಪ ಕಣೋ, ಅವ್ರ ಅಣ್ಣ ಅತ್ತಿಗೆಗೆ ಆ ಕೊಂಕು ಮಾತುಗಳನ್ನು ಕೇಳೋಕ್ಕಾಗದೆ ತವರಿನಿಂದ ದೂರ ಉಳಿದು ಇಲ್ಲಿ ಅಪ್ಪ ಅಣ್ಣನ ಕುಹಕ ಮಾತುಗಳನ್ನು ಅರಗಿಸಿಕೊಳ್ಳೋಕ್ಕಾಗದೆ ಗಂಡನ ಮನೆಯಲ್ಲಿಯೂ ಸಹ ಉಳಿಯದೆ ಒಂಟಿಯಾಗಿ ಬದುಕ್ತಾ ಇದ್ದಾರೆ.
ಚೆನ್ನಾಗಿ ಓದಿದ್ದಾರೆ, ಅದಕ್ಕೆ ಕಾಲೇಜ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೈಯಲ್ಲೊಂದು ಕೆಲಸ ಇರೋದ್ರಿಂದ ಜೀವನ ನಡೆಸೋದು ಕಷ್ಟವಲ್ಲ. ಆದರೆ ಎಷ್ಟು ವರ್ಷ ಅಂತ ನಮ್ಮ ಜಾನಿ ಅಣ್ಣನ ಮದುವೆಯಾದ ತಪ್ಪಿಗೆ ಅವರು ಒಂಟಿಯಾಗಿರಬೇಕು? ಇಷ್ಟು ದಿನ ಈ ವಿಷಯ ನನ್ನ ಮನಸ್ಸಿನಲ್ಲಿ ಕೊರಗ್ತಾ ಇದ್ದರೂ ಯಾರ ಬಳಿಯೂ ಇದನ್ನು ಹೇಳಿಕೊಳ್ಳುವ ಧೈರ್ಯ ಮಾಡಿರಲಿಲ್ಲ. ಯಾಕಂದರೆ ಮತ್ತೆ ಇಲ್ಲಿ ಅತ್ತಿಗೆ ಮೇಲೆ ನನಗೆ ಬೇರೆ ರೀತಿ ಭಾವನೆ ಇದೆ ಅಂತ ಜನ ತಪ್ಪು ತಿಳಿದುಕೊಂಡು ಬಿಡ್ತಾರೋ ಅನ್ನೋ ಭಯ ಕಾಡ್ತಾ ಇತ್ತು. ಆದರೆ ಆರುಷಿ, ಥ್ಯಾಂಕ್ಸ್ ಕಣಮ್ಮ, ನೀನು ಅತ್ತಿಗೆ ಹತ್ರ ಮಾತಾಡಿ ಅವರಾಗೆ ಎಲ್ಲ ಸತ್ಯವನ್ನು ಬಾಯಿ ಬಿಡುವಂತೆ ಮಾಡಿ ನನ್ನ ಮನಸ್ಸಿನಲ್ಲಿ ಇದ್ದ ಭಯಕ್ಕೆ ಮುಕ್ತಿ ಕೊಡಿಸ್ದೆ. ಆದರೆ ಅದಕ್ಕೆ ಈಗ ನಾನು ಯಾವುದೇ ಭಯ ಹಿಂಜರಿಕೆ ಇಲ್ಲದೆ ಅತ್ತಿಗೆ ಜೊತೆಗೆ ಮೊದಲಿನಂತೆಯೇ ಮಾತಾಡಬಹುದು. ಅವರು ಬೇರೆ ಅಲ್ಲ, ನನ್ನ ಹೆತ್ತ ತಾಯಿ ಬೇರೆ ಅಲ್ಲ ಅನ್ನೋದು ಈಗ ಪ್ರಪಂಚಕ್ಕೆ ತಿಳಿದಿದೆ. ನನಗದೇ ನಿರಾಳ. ಈಗ ಅತ್ತಿಗೆ ಜೀವನ ಕೂಡ ನಾವು ಸರಿ ಮಾಡಿದ್ರೆ ಆಗ ಅವರ ಮೈದ್ನಂದ್ರಾಗಿ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಓಜು, ಈ ವಿಷಯದಲ್ಲಿ ನನಗೆ ನೀನು ಸಹಾಯ ಮಾಡ್ತೀಯ ತಾನೇ ಕೇಳಿದ್ರೆ ಓಜಸ್ ಹ್ಞೂ ಅಂತ ತಲೆ ಆಡಿಸ್ದ. ಆದರೆ ಆದಷ್ಟು ಬೇಗ ಈ ಮನೆಯ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ತನ್ನ ಬಹುದಿನದ ಆಸೆಯಂತೆ ಸ್ವಂತ ಕಂಪನಿ ಶುರು ಮಾಡುವ ಧ್ಯೇಯದ ಕಡೆ ಗಮನ ಹರಿಸಬೇಕು ಅಂತ ಅಂದುಕೊಂಡಿದ್ದವನಿಗೆ ಈಗ ಮಂದಾರ ಅತ್ತಿಗೆಯ ಭವಿಷ್ಯದ ಚಿಂತೆ ಕಾಡೋಕ್ಕೆ ಶುರುವಾಗಿತ್ತು. ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಎಂಬ ಯೋಚನೆಗೆ ಜಾರಿದವನು ಈ ವಿಷಯವಾಗಿ ಆರುಷಿ ಜೊತೆಗೆ ಚರ್ಚಿಸುವುದು ಒಳ್ಳೆಯದು ಅನ್ನೋ ತೀರ್ಮಾನಕ್ಕೆ ಬಂದನು. ಅಭಯ್ ಸಿಂಹನನ್ನು ಅರೆಸ್ಟ್ ಮಾಡಿದ ಇನ್ಸ್ಪೆಕ್ಟರ್ ಪದ್ಮನಾಭ್ ಅವರನ್ನು ಆ ದಿನವೇ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಸಿಂಹ ತಾನು ಮಾಡಿರುವ ಅಪರಾಧಗಳನ್ನು ಒಪ್ಪಿಕೊಂಡಿರುವ ಕಾರಣ ಅವನನ್ನು ಪೊಲೀಸ್ ಕಸ್ಟಡಿಗೆ ಕೊಡುವ ಪ್ರಮೇಯವೇ ಇಲ್ಲ ಎಂದು ಅವನನ್ನು 1 ವಾರದ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದರು. ಶ್ರವಣ್ ಅವರ ಕೋರಿಕೆಯ ಮೇರೆಗೆ ಕಾರಾಗೃಹದ ಜೈಲರ್ ಚಂದ್ರಕಾಂತ್ ಮಿತ್ರ ಇದ್ದ ಸೆಲ್ನಲ್ಲಿಯೇ ಸಿಂಹನನ್ನು ಬಂದಿ ಮಾಡಿದ್ರು. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತೆ ಅನ್ನುವ ಹಾಗೆ ತಾನು ಮಾಡಿರುವ ಯಾವ ಅಪರಾಧಕ್ಕೂ ಶಿಕ್ಷೆ ಆಗುವುದಿಲ್ಲ, ತನಗೆ ಮಾನಸಿಕ ಅಸ್ವಸ್ಥತೆ ಇದೆ ಅನ್ನೋದು ನ್ಯಾಯಾಧೀಶರ ಮುಂದೆ ಸಾಬೀತಾಗುತ್ತಲೇ ತಾನು ಆರಾಮಾಗಿ ಮೊದಲಿಗೆ ಆಸ್ಪತ್ರೆಯಲ್ಲಿ ದಾಖಲಾಗುವೆ. ನಂತರ ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋದರೂ ಆಯಿತು. ಮೊದಲೇ ತಲೆ ಸರಿ ಇಲ್ಲದವನು ಎಲ್ಲಿಗೋ ಹೋದ ಅಂತ ಪೊಲೀಸ್ನವರು 1-2 ತಿಂಗಳು ಹುಡುಕಾಟ ನಡೆಸಿ ಆಮೇಲೆ ಕೇಸ್ ಕ್ಲೋಸ್ ಮಾಡ್ತಾರೆ ಅಂತ ತನ್ನೊಳಗೆ ಲೆಕ್ಕಾಚಾರ ಮಾಡಿಕೊಂಡು ಹಾಯಾಗಿ ಹಂಗಾತ ಮಲಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಸೂರು ದುಟ್ಟಿಸುತ್ತಾ ಇದ್ದ ಚಂದ್ರಕಾಂತ್ ಮಿತ್ರ ತಾನಿರುವ ಜೈಲಿನ ಕೋಣೆಯ ಬಾಗಿಲು ತೆರೆದ ಸದ್ದಿಗೆ 10 ಕಡೆ ತಿರುಗುತ್ತಲೇ ಜೀವವೇ ಬಾಯಿಗೆ ಬಂದಂತಾಗಿತ್ತು. ಸಿಂಹನ ಕೈಗೆ ಹಾಕಿದ್ದ ಬೇಡಿ ತೆರೆದು ಅವನನ್ನು ಸೆಲ್ ಒಳಗೆ ಹಾಕಿ ಮತ್ತೆ ಬಾಗಿಲಿನ ಬೀಗ ಭದ್ರಪಡಿಸಿ ಅಲ್ಲಿಂದ ಪೊಲೀಸ್ ಅಧಿಕಾರಿ ಸರಿದು ಹೋಗುತ್ತಲೇ ಚಂದ್ರಕಾಂತ್ ಎದ್ದು ಕೂತು, ಸಿಂಹ ನೀನೇನಿಲ್ಲಿ? ಆತಂಕ ತುಂಬಿತ್ತು ಅವನ ಮಾತಿನಲ್ಲಿ. ಇವರಿಬ್ಬರನ್ನ ಹೊರತುಪಡಿಸಿ ಇನ್ನೂ 4 ಜನ ಆ ಕೋಣೆಯಲ್ಲಿ ಇರುವುದನ್ನು ಗಮನಿಸಿದ ಸಿಂಹ ಸ್ವಲ್ಪ ಮೆಲ್ಲಗೆ ಮಾತಾಡಿದ್ರೆ ನಿನಗೆ ಒಳ್ಳೆಯದು ಹೇಳ್ದ. ಸಿಂಹ ಗೋಡೆಗೊರಗಿ ನೆಲದ ಮೇಲೆ ಕುಳಿತುಕೊಳ್ಳುತ್ತಲೇ ಅವನ ಪಕ್ಕಕ್ಕೆ ಬಂದು ಕೂತ ಮಿತ್ರ, ಏನೋ ಇದು, ಆ ಶಾನ್ಭೋಗ್ರ ಮನೆ ಅಳಿಯ ಆದ ಮೇಲೆ ಭಾರಿ ಜೀವನ ನಡೆಸ್ತಾ ಇದ್ದೀಯಾ ಅಂದ್ಕೊಂಡ್ರೆ ನೀನು ನನ್ನ ಜೊತೆ ಇಲ್ಲಿ ಬಂದು ಸೆಟ್ಲ್ ಆದ್ಯಾ ಕೇಳಿದ್ರೆ ನಿಟ್ಟುಸಿರು ಬಿಟ್ಟು, ನೋಡು ಮಿತ್ರ, ತಾಳ್ಮೆಯಿಂದ ನಾನು ಹೇಳೋ ವಿಷಯ ಪೂರ್ತಿ ಕೇಳು, ಆಮೇಲೆ ನನ್ನ ಮಾತು ನಿನಗೆ ಒಪ್ಪಿಗೆ ಆಯ್ತಾ ಇಲ್ವಾ ಹೇಳು. ನಿನ್ನನ್ನು ಈ ಸ್ಥಿತಿಗೆ ತಂದ ವ್ಯಕ್ತಿ ಓಜಸ್ ಚಂದ್ರ ಮತ್ತು ಅವನ ಹೆಂಡತಿ ಆರುಷಿ ಬೇರೆ ಯಾರೂ ಅಲ್ಲ, ನಮ್ಮ ಶಾನುಭೋಗ ನಂಜಪ್ಪನವರ ಮಗ ಸೊಸೆ. ಹೇಳಿದ ತಕ್ಷಣ ಅವನ ಮಾತನ್ನು ತಡೆದು, ನಿಜ ಹೇಳ್ತಾ ಇದ್ಯಾ? ಅವತ್ತು ಆ ಓಜಸ್ ಸಹ ಆರುಷಿನ ಅವನ ಹೆಂಡತಿ ಅಂತ ಹೇಳ್ದ, ಆದರೆ ಆರುಷಿ ಅದು ಹೇಗೋ ಆ ಮನೆ ಸೊಸೆ ಆದಳು. ಕರೆಕ್ಟಾಗಿ 4 ವರ್ಷ 5 ತಿಂಗಳ ಹಿಂದೆ ಅದೇ ಆರುಷಿನ ನಾನು ಮದುವೆ ಆಗಿದ್ದೆ. ಅಲ್ಲದೆ ಅವಳು ನನಗೆ ಸಂಸಾರ ಶುರು ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ದಕ್ಕೆ ಟೈಮ್ ಕೊಡದೆ ನರಕ ತೋರಿಸಿದ ರೀತಿಗೆ ಅವಳಿಗೆ ಜೀವನದ ಮೇಲೆ ಜಿಗುಪ್ಸೆ ಬಂದಿರುತ್ತೆ ಅಂದ್ಕೊಂಡೆ. ಆದರೆ ಅವಳೇನೋ ಈಗ ಆರಾಮಾಗಿ ಇನ್ನೊಂದು ಮದುವೆ ಮಾಡ್ಕೊಂಡು ಸೆಟ್ಲಾಗಿದ್ದಾಳೆ. ಅದು ಸರಿ, ನೀನು ಯಾಕೆ ನನಗೆ ಓಜಸ್ ಮದುವೆ ಆಗಿರೋ ವಿಷಯ ತಿಳಿಸ್ಲಿಲ್ಲ ಕೇಳ್ದ. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಥ್ಯಾಂಕ್ ಯು.